ಓಕೆ, ನಮಸ್ಕಾರ. ಇವತ್ತು ನಾನು ನಮ್ಮ ಕೇಂದ್ರ ಮಂತ್ರಿಗಳು ನಾನು ಹಿಂದೆ ಬಂದು ಹೋದ್ಮೇಲೆ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ದು, ನಮ್ಮ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ನಮಗೆ ತಮಿಳುನಾಡಿಗೆ ಮತ್ತು ಕೆಲವು ಪಕ್ಕದ ರಾಜ್ಯಗಳ ಕೆಲವು ಸಮಸ್ಯೆಗಳನ್ನ ಚರ್ಚೆ ಮಾಡಲಿಕ್ಕೆ ಒಂದು ನೆಗೋಸಿಯೇಷನ್ ಮೀಟಿಂಗ್ ಅನ್ನ ಇವತ್ತು ಫಿಕ್ಸ್ ಆಗಿತ್ತು. ಪೆನ್ನಾರ್ ರಿವರ್ ಇಂದ ನಾವು ಅನೇಕ ಯೋಜನೆಗಳನ್ನ ಕೋಲಾರ ಜಿಲ್ಲೆಯಲ್ಲಿ ಮಾರ್ಕಂಡ್ಯ ಸ್ಟ್ರೀಮು ತಮಿಳುನಾಡಿಗೆ ಹೋಗುವಂಥದ್ದು, ಯರಗೋಲು ಮತ್ತು ಬೈಲಹಳ್ಳಿಲಿ ಒಂದು ಪಂಪ್ ಪೆನ್ನಾರು ನೀರಿಗೆ, ವರ್ತೂರ್ ಟ್ಯಾಂಕ್ ಇಂದ ನರಸಾಪುರ ಟ್ಯಾಂಕಿಗೆ ಮತ್ತು ಪೆನ್ನಾರ್ ರಿವರ್ ಇಂದ ತಾಟ್ನೂರು ವಿಲೇಜ್ಗೆ, ಮಾಲೂರು ತಾಲೂಕಿಗೆ, ಇದನ್ನೆಲ್ಲ ಈ ಯೋಜನೆ ಬಗ್ಗೆ ಅವರು ಒಂದು ತಕರಾರನ್ನ ಹಾಕಿದ್ರು. ಕೋರ್ಟ್ಗೂ ಕೂಡ ಫೈಲ್ ಮಾಡಿದ್ರು. ಸೊ ಸುಪ್ರೀಂ ಕೋರ್ಟ್ ಅಲ್ಲಿ ಇದನ್ನ ನೆಗೋಸಿಯೇಷನ್ ಮಾಡಬೇಕು ಅಂತ ಹೇಳಿ ಅವರು 2-3 ಸತಿ ಡೇಟ್ ನ ಪೋಸ್ಟ್ಪೋನ್ ಆಗಿತ್ತು. ಒಂದ್ಸತಿ ನಾವೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ನಮ್ಮ ಅಸೆಂಬ್ಲಿ ಬೆಳಗಾಮಲ್ಲಿ ನಡೀತಾ ಇತ್ತು. ಆ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಅಂತೇಳಿ ನಾವೇ ರಿಕ್ವೆಸ್ಟ್ ಮಾಡಿದ್ದು. ಇವತ್ತು ಫಿಕ್ಸ್ ಮಾಡಿದ್ರು. ಸೊ ಅದಾದ್ಮೇಲೆ ಬೇರೆ ಬೇರೆದು ಇತ್ತು, ಬಟ್ ಇದು ಮೇಜರ್ ಫಸ್ಟ್ ಇದನ್ನ ಇಲ್ಲಿಂದ ಶುರು ಮಾಡೋಣ ಅಂತೇಳಿ ನಾವು ಕ್ಯಾಬಿನೆಟ್ ನಲ್ಲಿ ನಾನು ಏನ್ ಸ್ಟ್ಯಾಂಡ್ ತಗೋಬೇಕು ಅಂತೇಳಿ ಕ್ಯಾಬಿನೆಟ್ ಅಲ್ಲಿ ಕೂಡ ನಾವೆಲ್ಲ ಚರ್ಚೆ ಮಾಡಿದ್ದು. ಇವತ್ತು ನಮ್ಮ ಸ್ಟ್ಯಾಂಡ್ ನ ಅವ್ರಿಗೆ ಪ್ರೆಸೆಂಟ್ ಮಾಡ್ಲಿಕ್ಕೆ 11 ಗಂಟೆಗೆ ಬರಬೇಕು ಅಂತ ನಮಗೆ ಇನ್ಸ್ಟ್ರಕ್ಷನ್ ಇತ್ತು, ನೋಟಿಸ್ ಇತ್ತು. ಬಟ್ ಮಿಡ್ ನೈಟ್ ಅಷ್ಟೊತ್ತಿಗೆ, ನೆನ್ನೆ ರಾತ್ರಿ ಅಷ್ಟೊತ್ತಿಗೆ ತಮಿಳುನಾಡು ಅವರು ರೆಫ್ಯೂಸಲ್ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಸಪರೇಟ್ ಆಗಿ ಟೈಮ್ ಕೊಡಿ ಅಂತೇಳಿ ಈ ಮೀಟಿಂಗ್ ಅನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಆಯ್ತು ಅಂತ ನಾವು ಯಾರ ಹತ್ರ ದೂರವಾಣಿ ಮುಖಾಂತರ ಮಾತಾಡಬೇಕು ಅದನ್ನೆಲ್ಲ ನಾನು ಮಾತಾಡಿದೆ. ಸೊ ನಾವು ನೆಕ್ಸ್ಟ್ ಡೇಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ನೇರವಾಗಿ ನಮಗೆ ತಿಳಿಸಿದ್ದಾರೆ, ಅವರು ಈ ಮೀಟಿಂಗ್ ನ ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಪ್ಪಿಲ್ಲ ಅನ್ನೋದು ತಿಳಿಸಿದ್ದಾರೆ. ಆ ದೃಷ್ಟಿಯಿಂದ ಇವತ್ತು ಮೀಟಿಂಗ್ ಪೋಸ್ಟ್ಪೋನ್ ಆಗಿದೆ. ಸರ್, ಈಗ ಕೇತಗಾನಹಳ್ಳಿಯಲ್ಲಿ ಒತ್ತುವರಿ ತೆರವು ಕಾರ್ಯ ನಡೀತಾ ಇದೆ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ಗೆ ನಾನೇ ಟಾರ್ಗೆಟ್, ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಕುಮಾರಸ್ವಾಮಿ. ನಾವ್ ಯಾಕೆ ಕೇತಗಾನಹಳ್ಳಿ ಸುದ್ದಿ ನಾವು ಮಾತಾಡಕ್ ಹೋಗಿಲ್ಲ, ನಮ್ಗೆ ಗೊತ್ತೂ ಇಲ್ಲ. ಯಾರೋ ಕೋರ್ಟ್ ಅಲ್ಲಿ PA ಏನೋ ಹಾಕಿದ್ದಾರೆ. ಯಾಕೆ ಕಾಂಗ್ರೆಸ್, ಸಿದ್ದರಾಮಯ್ಯನವ್ರಿಗೂ ಇದಕ್ಕೇನು ಸಂಬಂಧ, DK ಶಿವಕುಮಾರ್ಗೂ ಸಂಬಂಧ, ಕಾಂಗ್ರೆಸ್ ಅವ್ರಿಗೂ ಇದಕ್ಕೇನು ಸಂಬಂಧ? ಯಾಕೆ ಕೋರ್ಟ್ ಅಲ್ಲಿ PL ಹಾಕಿದ್ದಾರೆ. PL ಹಾಕಿದ್ಮೇಲೆ ಅದು ಬಹಳ ವರ್ಷದಿಂದ ನಡೀತು. ಕೋರ್ಟ್ ಅವರು ನಮ್ಮ ಆಫೀಸರ್ಸ್ ಮೇಲೆ ನೀವು ಸರಿಯಾಗಿ ಒತ್ತುವರಿ ಮಾಡಲ್ಲ, ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಭೂ ಕಳ್ಳರು ಯಾರು ಇದ್ದಾರೆ ಅವ್ರನ್ನೆಲ್ಲ ಈಚೆಗೆ ತರಬೇಕು ಅಂತೇಳಿ ನಮ್ಮ ಆಫೀಸರ್ಸ್ ಮೇಲೆ ಗಲಾಟೆ ಮಾಡಿದ್ದಾರೆ ಅಂತೇಳಿ ನಾವು ಮಾಧ್ಯಮದಲ್ಲಿ ನಾವು ಓದಿದ್ದೇವೆ. ಟೈಮ್ ಫಿಕ್ಸ್ ಮಾಡಿದ್ರು, ಆ ಪ್ರಕಾರ ಹೋಗಿ ಅಳತೆ ಮಾಡಿದ್ದಾರೆ. ಯಾವುದೇ ನೋಟಿಸ್ ಕೊಡದಲ್ಲೇ ಬಂದಿದ್ದಾರೆ, ಅಳತೆ ಮಾಡಿದ್ದಾರೆ. ಅಳತೆ ಮಾಡಿಬಿಟ್ಟು ಕೊನೆಗೆ ಆಗಿದೆ. ನನಗೆ ಈಗ ವಾಟ್ಸಪ್ ಅಲ್ಲಿ ಯಾರ ಕಳಿಸ್ಕೊಟ್ರು, ನೋಟಿಸ್ ಕೊಡದೆ ಹೋಗಿ ಅಳತೆ ಮಾಡಕ್ ಸಾಧ್ಯನಾ? ಮೊದಲಿಂದನೂ ಎಲ್ಲ ಅಳತೆ ಆಗಿದೆ. ಮತ್ತೆ ಹೆಂಗೆ ಲೆಟರ್ ಬರೆದಿದ್ದಾರೆ ಅವರ ಸಿಬ್ಬಂದಿನೋ ಅವ್ರು ಯಾರ ಬೇಕಾದವರು, ನಮ್ದು ಎಕ್ಸೆಸ್ ಇದ್ದಾರೆ ವಾಪಸ್ ತಗೊಳ್ಳಿ ಅಂತ ಏನೋ ಒಂದು ಕಾಗದನೂ ಬರೆದಿದ್ದಾರೆ ಅಂತ ತಿಳಿತು. ಅಷ್ಟು 14 ಎಕರೆನೋ 18 ಎಕರೆನೋ ಅದೆಷ್ಟೋ ನನಗೆ ಗೊತ್ತಿಲ್ಲ, ತಿಳಿತು. ಅವರು ನಮ್ಮ ಮೇಲೆಲ್ಲ ಏನೇನು ಮಾತಾಡೋದು ಅಂತ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಸೊ ನಾವು ಯಾವ ದ್ವೇಷದ ರಾಜಕಾರಣ ಮಾಡೋಂಥ ಸಂದರ್ಭ ಇಲ್ಲ. ಸಿದ್ದರಾಮಯ್ಯನವರು ಯಾವ ದ್ವೇಷದ ರಾಜಕಾರಣಕ್ಕೆ ಅವರು ಹೋಗಿಲ್ಲ, ನಾನು ಹೋಗಿಲ್ಲ, ಹೋಗುವಂತ ಅವಶ್ಯಕತೆ ಇಲ್ಲ. ಆದ್ರೆ ಕಾನೂನು ಕೋರ್ಟ್ ಹೇಳ್ದಂಗೆ ಮತ್ತು ಇರತ್ತೆ. ಯಾಕೆ ಗಾಬರಿ ಮಾಡ್ಕೋಬೇಕು? ಅವ್ರು ಒತ್ತುವರಿ ಮಾಡ್ಕೊಂಡಿಲ್ಲ ಅಂದ್ರೆ ಒತ್ತುವರಿ ಮಾಡ್ಕೊಂಡಿಲ್ಲ, ನಾನು ಜಮೀನ್ ಕದ್ದಿಲ್ಲ ಅಂದ್ರೆ ಜಮೀನ್ ಕದ್ದಿಲ್ಲ. ಈ ಅಳತೆ ದಾಖಲೆಗಳೆಲ್ಲ ಇದ್ದೇ ಇರ್ತದಲ್ಲ. ಅವ್ರೇನೆಲ್ಲ ಬೇಕಾದಷ್ಟು ನಮ್ದು ಎಲ್ಲ ತೆಗೆದಿಟ್ಕೊಂಡವ್ರಪ್ಪ, ಬಿಡ್ಲಿ. ಯಾರು ನಾವೇನಾದ್ರು ಒತ್ತುವರಿ ಮಾಡ್ಕೊಂಡಿದ್ರೆ ತೆಗೆದಿಡ್ಲಿ, ಏನಾದ್ರು ಮಾಡಿದ್ರೆ ತೆಗ್ದು ಎಲ್ಲರದ್ದು ರಿಲೀಸ್ ಮಾಡ್ಲಿ. ಅವ್ರೇನೋ ಮಧ್ಯೆ ಯಾವಾಗ ಹೇಳಿದ್ರಲ್ಲ, ನನ್ನ ಹತ್ರ ಇದೆ ಎಲ್ಲ ರಿಲೀಸ್ ಮಾಡ್ಬಿಡ್ತೀನಿ ಅಂತ ಎಲ್ಲ ಹೇಳಿದ್ ನಂಗೆ ನೆನಪಿದೆ. ಮಾಡ್ಲಿ. ಫಸ್ಟ್ ಮಧ್ಯರಾತ್ರಿ ಓದಿಸ್ಕೊಬಿಟ್ಟವ್ರೆ, ಅವ್ರ ಕೈಲಿ ಬರ್ಸ್ಕೊಬಿಟ್ಟವ್ರೆ, ಇವ್ರ ಕೈ ಮಕ್ಳ ಕೈಲಿ ಬರ್ಸ್ಕೊಬಿಟ್ಟವ್ರೆ. ಕಾಸು ಕೊಟ್ಬಿಟ್ಟು ಬರ್ಸ್ಕೊಂಡಿರ್ತೀವಪ್ಪ, ಪುಕ್ಸಟ್ಟೆ ಯಾರು ಬರ್ಕೊಡಲ್ಲ. ಇಲ್ಲ ಯಾರಿಗಾರು ಒತ್ತುವರಿ ಭಯ ಮಾಡಿದ್ರೆ ಕಂಪ್ಲೇಂಟ್ ಕೊಡಿಸ್ಲಿ, ಅವ್ರ ಕೈಲಿಲ್ಲ ಇವ್ರು ಕಂಪ್ಲೇಂಟ್ ಕೊಡ್ಲಿ. ಸೊ ಇವ್ರು ಮಾತ್ರ ಬಹಳ ಕ್ಲೀನು, ಬೇರೆಯವರೆಲ್ಲ ಕ್ಲೀನ್ ಇಲ್ವಾ? ನಾವು ಯಾವ ದ್ವೇಷದ ರಾಜಕಾರಣಕ್ಕೂ ನಾವು ಹೋಗಿಲ್ಲ, ಅವಶ್ಯಕತೆ ಇಲ್ಲ. ಕೋರ್ಟ್ ಆದೇಶ ಕೊಟ್ಟಿದೆ.
ಕೋರ್ಟ್ ಆದೇಶ ಯಾರ PL ಹಾಕಿದ್ದಾರೆ, ನನ್ನ ಮೇಲೂ PL ಹಾಕಿದ್ದಾರೆ, ಬೇಕಾದಷ್ಟು PL ನಮ್ಮ ಮೇಲೂ ಕೇಸ್ ನಡೀತಾ ಇದೆ. ಇವನ್ನೆಲ್ಲ ಎದುರಿಸಬೇಕು. ಇವ್ರ ಹಿಂದೆ ಎಲ್ಲ ಮಾಡಿರ್ಲಿಲ್ವ ನಮ್ಮ ಮೇಲೆಲ್ಲ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.